ಅಲ್ಲ ಮೇಡಮ್, ಈಗ ಕಾಂಗ್ರೆಸ್ಗೆ ಇರೋ ಗ್ಯಾರಂಟಿ ಏನು ಗೊತ್ತಾ? ಈ ರಜಾಕ್ ತರ ನೀವು ಕೊಡದಿದ್ರು ಕಾಂಗ್ರೆಸ್ಗೆ ಹಾಕಬೇಕು, JDS ಗೆ ಹಾಕಕ್ಕಾಗತ್ತಾ? ಅವ್ರು ಆಲ್ರೆಡಿ ಹೆಂಗು ಟೀಕೆ ಮಾಡ್ತಾ ಇದ್ದಾರೆ, JDS ಕೋಮುವಾದಿ ಪಕ್ಷದೊಂದಿಗೆ ಹೋಯ್ತು, ಕೋಮುವಾದಿ ಪಕ್ಷದೊಂದಿಗೆ ಹೋಯ್ತು. ಈ ರೀತಿ ಸೈಲೆಂಟ್ ಆಗಿ ನಾವು ಹೇಳ್ದಂಗೆ ಕೇಳ್ತಾರೆ ಅನ್ನೋಂಥ ಗ್ಯಾರಂಟಿಯಿಂದಾಗಿ ಕಾಂಗ್ರೆಸ್ ಈ ಬಾರಿ ಟಿಕೆಟ್ ಕೊಡ್ತಾ ಇಲ್ಲ. ನಿನಗೆ ಎಬಿಲಿಟಿ ಕೇಪಬಿಲಿಟಿ ಇದೆ ರಜಾಕ್ ಅವ್ರೆ, ನೀವೇ ಬೆಂಗಳೂರು ಸೌತ್ ನಿಂತ್ಕೊಳ್ರಿ, ಯಾವ್ದಾದ್ರು ಬೇರೆ ಆಲ್ಟರ್ನೇಟ್ ಹುಡ್ಕನ. ಯಾಕ್ರಿ ಮತ್ತೊಬ್ಬರ ಗುಲಾಮರಾಗಿ ಕೆಲಸ ಮಾಡ್ಬೇಕು ನಾವು? ಅಣ್ಣಾಜಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಕೇಳಿ, ಸ್ವಲ್ಪ ತಾಳ್ಮೆ ಇಡ್ರಿ, ಸಿಗುತ್ತೆ ಟಿಕೆಟ್. ಯಾಕೆ ಕೊಡಲ್ಲ? ವಿಚಾರ ಒಂದು ಪಕ್ಷ ನಿಮಗೆ ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಹಾಕ್ತದೆ ಅಂದ್ರೆ ಅದನ್ನ ಸಮರ್ಥಿಸ್ಕೋಬಾರ್ದು. ಇನ್ನ ಚರ್ಚೆಗೂ ಬಂದಿಲ್ಲ ಮಾತು, ಚರ್ಚೆ ಒಂದು ಪಕ್ಷ ಕೇಳ್ರಿ, ಒಂದು ಪಕ್ಷ ನಿಮ್ಗೆ ಕಸ ಗುಡಿಸಿ ಅಂತದೆ, ನೀವು ಇಮಿಡಿಯೇಟ್ ಹೊರಗಡೆ ಬಂದು ಮಾತಾಡ್ತೀರಿ. ಅದೇ ತರ ಮತ್ತೊಂದು ಪಕ್ಷ ಹೇಳಿದ್ರೆ ಯಾಕೆ ಸೈಲೆಂಟ್ ಇರ್ತೀರಿ ನೀವು? ಹಾಗಲ್ಲ, ಒಂದ್ ಸ್ವಲ್ಪ ತಾಳ್ಮೆ ಇರ್ಬೇಕಲ್ಲ. ಕೇವಲ ಒಂದು ನಾಯಕರು ಹೇಳಿದಕ್ಕೆ ಅದಕ್ಕೆ ಫೈನಲ್ ವರ್ಡ್ ಅಂತ ತಗೊಳಕಾಗುತ್ತಾ? ಡೆಪ್ಯೂಟಿ ಸಿಎಂ ಆಗಿದ್ ನಾಯಕ, ಹೋಮ್ ಮಿನಿಸ್ಟರ್ 2013 ಗೆದ್ದಿದ್ರೆ ಮುಖ್ಯಮಂತ್ರಿ, ಸಿಎಂ ಆಗಿದ್ ನಾಯಕ. ಅದು ಲಾಸ್ಟ್ ಟೈಮ್ ಹೆಂಗ್ ಕೊಡ್ಬೇಕು ಇಲ್ಲಿ ಕೇಳ್ರಿ. ಕಳೆದ ಚುನಾವಣೆಯಲ್ಲಿ ಹಂಗಲ್ಲ ಕೋಲಾರ ಕಂಟೆಸ್ಟ್ ಮಾಡ್ತೀನಿ ಅಂದಾಗ ನಾನೇ ಹೋಗಿ ಪ್ರೆಸ್ ಮೀಟ್ ಮಾಡಿದೆ, ಬರ್ರಿ ನೋಡೋಣ ನೀವು ಗೆಲ್ರಿ ನನ್ನ ಮುಂದೆ ಅಂತ. ಚೇಂಜ್ ಮಾಡ್ಕೊಂಡ್ರು ನೋಡ್ರಿ ಎತ್ಕೊಂಡು ಪತ್ರಿಕೆಗಳು. ಆ ಥರ ಹೇಳ್ಬೇಕು. ಏನಂತೇಳಿ, ಪರಮೇಶ್ವರ್ ಅವರೇ ರೆಡಿ ಆಗ್ರಿ, ನಾವು ಯಾರಿಗೋ ರಜಾಕ್ನ ಕರ್ಕೊಂಡ್ ಬರ್ತೀನಿ ಅಲ್ಲಿ ಮುಂದೆ ಅಂತೇಳಿ ಹೇಳ್ಬೇಕು. ಆಯ್ತಾ? ಒಂದು ಪ್ರಶ್ನೆ ರಜಾಕ್ ಅವರಿಗೆ, ಒಂದು ವೇಳೆ 2024 ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಟಿಕೆಟ್ ಮುಸ್ಲಿಮರಿಗೆ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಪಕ್ಷ ಪ್ರೀತಿ ಕಾಂಗ್ರೆಸ್ ಮೇಲೇನೆ ಇರತ್ತಾ, ಬದಲಾಗತ್ತಾ? ಇದು ನೋಡಿ, ಆ ತರದ್ದು ಒಂದು ಮಾತೇ ಇಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮ್ ಬ್ಯಾಂಗ್ಳೂರ್ ಸೆಂಟ್ರಲ್ ಇಂದ ರಿಜ್ವಾನ್ ಅರ್ಷದ್ ಅವ್ರಿಗೆ ಕೊಟ್ಟಿದ್ರು, ತುಂಬಾ ಹತ್ತಿರವರೆಗೂ ಅವ್ರು ಬಂದಿದ್ರು. ಆದ್ರೆ ಅದು ಎಲೆಕ್ಷನ್ ಟೋಟ್ಲಿ ಹಿಂದುತ್ವ ಅಜೆಂಡದ ಮೇಲೆ ಹೋಗಿ ಒಂದ್ ಸ್ವಲ್ಪ ಕಾಂಗ್ರೆಸ್ಗೆ ವೋಟ್ ಕಡಿಮೆ ಆಗಿ ರಿಜ್ವಾನ್ ಅರ್ಷದ್ ಅವರ ಸೋಲಾಯ್ತು. ಈ ಸಲ ಕೊಟ್ರೆ 100ಕ್ಕೆ 100 ಗೆದ್ಬಿಟ್ಟು ಬರ್ತಾರೆ. ರಿಜ್ವಾನ್ ಅರ್ಷದ್ ಅಂತಾನೆ ಅಲ್ಲ, ನಾಯಕರು ಎಷ್ಟೋ ಇದಾರೆ. ಮುಸ್ಲಿಂ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಟ್ರೆ 100% ಗೆದ್ಬಿಟ್ಟು ಬರ್ತಾರೆ. ಅದು ಪಾರ್ಟಿಯ ಕೆಲಸ. ಅವರು ತೀರ್ಮಾನ ತಗೊಂಡು ಇಂಟರ್ನಲ್ ಸರ್ವೇಸ್ ಇರುತ್ತೆ. ಇಂಟರ್ನಲ್ ಸರ್ವೆಯಲ್ಲಿ ಏನ್ ಬರುತ್ತೆ, ಒಂದ್ಸಲ ಅಲ್ಲ, 2 ಸಲ ಅಲ್ಲ, 5 ಸಲ ಸರ್ವೆಗಳು ಮಾಡ್ತಾರೆ. ವಿನೇಬಿಲಿಟಿ ಫ್ಯಾಕ್ಟರ್ ನೋಡ್ತಾರೆ. ಎಲ್ಲಿಂದ ಯಾವ ಮುಸಲ್ಮಾನಕ್ಕೆ ಕೊಡಬೇಕು ಅದು ಪಕ್ಷ ಕೊಟ್ಟೆ. ತೇಜಸ್ವಿನಿ ಅವರೇ, ರಜಾಕ್ ಅವರೇ ಒಂದ್ ನಿಮಿಷ ರೀ. ತೇಜಸ್ವಿನಿ ಅವರೇ, ಈಗ ನೋಡಿ ನಾನು ಏನ್ ಕೇಳ್ತಿದ್ದೆ ಅಂದ್ರೆ, ಈಗ ಅದು ಎಕ್ಸ್ಪ್ಲೋಷನ್ ನ್ಯೂಸ್ ಬರೋಕ್ಕಿಂತ ಮುಂಚೆ ನಿಮ್ಮಲ್ಲಿ 350-400 ಬರುತ್ತೆ ಗ್ಯಾರಂಟಿ ಅಂತ ನೀವು ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ. ನೀವು ಕಾನ್ಫಿಡೆಂಟ್ ಆಗಿದ್ರೆ ನೀವು ಯಾಕೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಬಾರ್ದು? ನೀವು ಯಾಕೆ ಒಬ್ಬ ಮುಸ್ಲಿಂ ಲೀಡರ್ಗೆ ನೀವು ಟಿಕೆಟ್ ಕೊಡಬಾರ್ದು? ನಿರಂಜನ್, ಸೀಟ್ ಬರುತ್ತೆ ಅಂತ ಹೇಳೋದಲ್ಲ. ಪಾಲಿಟಿಕ್ಸು ರಿಯಾಲಿಟಿ ಶೋ ಇದು. ಪಾಲಿಟಿಕ್ಸ್ನಲ್ಲಿ ನಾವು ಎಲ್ಲ ಕಾರ್ಯಕರ್ತರ ಒಂದು ಕೆಲಸ ನೋಡ್ತೀವಿ, ಗ್ರೌಂಡಲ್ಲಿ ಬರ್ತಕ್ಕಂಥ ಇಶ್ಯೂಸ್ ನೋಡ್ತೀವಿ, ಆಮೇಲೆ ಯಾವ್ಯಾವ ಫ್ಯಾಕ್ಟರ್ಸ್ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನೋಡ್ತೀವಿ. ನಾವು ಅವನ್ನ ಹರಕೆಯ ಕುರಿ ಮಾಡೋದಿಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, BJPಯ ಸ್ಟ್ಯಾಂಡ್ ಇವತ್ತು ಅಲ್ಪಸಂಖ್ಯಾತರಿಗೆ ಒಂದೊಂದು ಪಕ್ಷಕ್ಕೆ ಒಂದೊಂದು ಕೋರ್ ಏರಿಯಾ ಅಂತಿರುತ್ತೆ. ನಾವು ಅವರಿಗೆ ಕೊಡಬೇಕಾದ ಎಲ್ಲ ಸವಲತ್ತನ್ನ, ಅಪರ್ಚುನಿಟೀಸನ್ನು ಕೊಡ್ತೀವಿ, ಬಲಿಪಶು ಮಾಡಲ್ಲ ಅವರನ್ನು ಅನ್ನೋದು ಒಂದು ಸ್ಟ್ಯಾಂಡು. ಎರಡನೇದು, ಅವರನ್ನು ಎಲ್ಲ ಪ್ರಕ್ರಿಯೆಗಳು ನಾವು ಇನ್ವಾಲ್ವ್ ಮಾಡ್ಕೋತಾ ಇದ್ದೀವಿ. ಎಲ್ಲೆಲ್ಲಿ ಅವ್ರಿಗೆ ಸಾಧ್ಯತೆ ಇದೆ, ಬೇಕಾದಷ್ಟು ಪ್ರಜಾಪ್ರಭುತ್ವದಲ್ಲಿ ಅನೇಕ ಸ್ತರಗಳಿದೆ. ಆಮೇಲೆ ಕಾಂಗ್ರೆಸ್ಸು ಇವತ್ತು ಆ ಒಂದು ಹಿಡಿತ ಏನು, ಒಂದು ಡಿಕ್ಟೇಟ್ ಮಾಡುವಂಥ ಸ್ಥಿತಿ, ಅಪೀಸ್ಮೆಂಟ್ ಪಾಲಿಟಿಕ್ಸ್ನಲ್ಲಿ ಡಿಕ್ಟೇಟ್ ಒಳಗಾಗಬೇಕಾದಂಥ ಸ್ಥಿತಿಯಲ್ಲಿದೆ. ಅವರು ಟಿಕೆಟ್ ಕೊಡಬೇಕಾಗತ್ತೆ, ಕೊಡ್ತಾರೆ. ಕೊಡುವಂಥ ಸ್ಥಿತಿಯಲ್ಲಿ ನಾನು ಬೇರೆ ಇವ್ರದ್ದು ಸ್ಟೇಟ್ಮೆಂಟ್ ನಾವು ನೋಡಿದ್ವಲ್ಲ, ನೀವು ಏರ್ ಮಾಡಿದ್ದನ್ನ ಅದು ನೋಡಿದಾಗ. ಹಾಗಾಗಿ ಬಟ್ ಏನಂದ್ರೆ, ಇವರು ಹಿಂದೂ ಓಟನ್ನು ಕನ್ಫ್ಯೂಷನ್ ಮಾಡೋದಕ್ಕೆ ಇದು ಆಟ. ಹಿಂದುತ್ವದ ಓಟು ಬಿಜೆಪಿ ನೇರವಾಗಿ ಹೊರಗೆ ಬಂದು ಹೇಳ್ತಾರೆ ರಾಹುಲ್ ಗಾಂಧಿ ಅವರು. ಏನಂತೇಳಿ, ನಾನು ಜನುಧಾರಿ ಹಿಂದೂ ಅಂತೇಳಿ ನೇರವಾಗಿ ಹೇಳಿದ್ರು, ಹಾಕೊಂಡು ತೋರಿಸಿದ್ರು. ಅಂದ್ರೆ ಈಗ ನೇರವಾಗಿ ನಾವು ಹಿಂದುತ್ವಕ್ಕೆ ಫಾಲೋ ಮಾಡ್ತೀವಿ. ಅರೆ, ಧರ್ಮ ಅನ್ನೋದು ಅವ್ರ ತಾಯಿ ಇದ್ದಂಗೆ ಸರ್, ಮಾಡ್ಕೊಳ್ಳಿ, ಅದಕ್ಕೆ ಯಾರು ವಿರೋಧ ಮಾಡೋದಿಲ್ಲ. ಯಾವ ಮುಸಲ್ಮಾನನು ನಿಂತ್ಕೊಂಡು ಕಾಂಗ್ರೆಸ್ನವ್ರಿಗೆ ಯಾವತ್ತೂ ಕೂಡ ಆ ಧರ್ಮಕ್ಕೆ ಬೇರೆ ಏನ್ ಕೊಡ್ತಾ ಇದೀರೋ ನಮಗ್ ಬೇಡ ಆ ತರ ಎಲ್ಲೂ ಕೇಳಿಲ್ರಿ. ಸುಮ್ಮನೆ ಇದು ಯಾಕೆ ರಾಜಕೀಯ ಈ ರೀತಿ ಮಾಡಬೇಕು? ಆಮೇಲೆ ಏನಾಗುತ್ತೆ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತ ಶಾಸಕರು ಕಳೆದ ಬಾರಿ ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಸಮಯದಲ್ಲಿ ಮಾತಾಡ್ಲಿಲ್ಲ. ನಾನು ಹೇಳೋದು, ಕಾಂಗ್ರೆಸ್ ಪಾರ್ಟಿ ಹಿಂದೂಗಳನ್ನ ಎದುರಾಕೊಂಡು, ಹಿಂದೂಗಳನ್ನ ನಿರ್ಲಕ್ಷ್ಯ ಮಾಡಿ, ಕಡೆಗಣಿಸಿ ಚುನಾವಣೆ ಮಾಡುವ ಅಥವಾ ಈ ಭಾರತ ದೇಶದಲ್ಲಿ ರಾಜಕಾರಣ ಮಾಡುವ
ಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥ ಫ್ಯಾಕ್ಟರ್ ಅನ್ನ ಇವತ್ತಿನ ನಿಮ್ಮ ಡಿಬೇಟ್ ತೋರಿಸ್ತಾ ಇದೆ. ಅದು ಅವರನ್ನು ಬೇಕು ಬೇಡ ಅಂಥೇಳಿ ಆ ಸ್ಥಿತಿ ಇಲ್ಲ, ಅವ್ರಿಗೆ ಅರಿವಾಗ್ತಾ ಇದೆ. ಹಿಂದೆ ನಾನು ಮತ್ತೆ ಹೇಳ್ತೀನಿ, ಎ.ಕೆ. ಆಂಟೋನಿ ಅವರು ಕೊಟ್ಟ ರಿಪೋರ್ಟ್ನಲ್ಲಿ ಬಹುಸಂಖ್ಯಾತ ಹಿಂದೂಗಳ ಮನಸ್ಸನ್ನ ಗೆಲ್ಲದೆ ಹೋದ್ರೆ ಚುನಾವಣಾ ಫಲಿತಾಂಶ ಯಾವತ್ತೂ ಕೂಡ ಒಂದು ಪರೀಕ್ಷೆ ಆಗತ್ತೆ, ಕಷ್ಟ ಆಗತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಅದನ್ನ ಜಾರಿ ಮಾಡಿರಲಿಲ್ಲ. ಇವತ್ತಿನ ಈ ಆಲೋಚನೆಗಳು ಅಥವಾ ಈ ಪ್ರತಿಕ್ರಿಯೆಗಳು ಅಂತಹ ಒಂದು ಆಲೋಚನೆಯ ಕ್ರಮ ಅಂತ ನನಗನ್ನಿಸ್ತಾ ಇದೆ. ಈಗೊಂದು ಬ್ರೇಕಿಂಗ್ ನ್ಯೂಸ್